ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಅಧಿಕಾರ ಹಂಚಿಕೆ ಒಪ್ಪಂದವನ್ನು ಒಪ್ಕೊಂಡ್ರ ಪರಂ ಅವರವರೇ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಏನು ಒಪ್ಪಂದ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರವರೇ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಏನು ಒಪ್ಪಂದ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಪರಮೇಶ್ವರ್ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಒಪ್ಪಂದ ಆಗಿದೆ, ಏನು ಮಾತುಕತೆ ಆಗಿದೆ ಅದು ನಮಗೆ ಗೊತ್ತಿಲ್ಲ. ಅವರವರೇ ಮಾತಾಡ್ಕೊಂಡಿದ್ದಾರೆ. ನಮ್ಮ ಗಮನಕ್ಕೆ ತಂದಿದ್ರೆ ಗೊಂದಲ ಆಗ್ತಾ ಇರಲಿಲ್ಲ, ಗಮನಕ್ಕೆ ತಂದು ಮಾಡಿದ್ರೆ ಇಷ್ಟು ಕನ್ಫ್ಯೂಷನ್ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ಅದು ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ನಮಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ. ಅದು ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ ನಮ್ಮ CLP ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ. ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಗೊಂದಲನೂ ಕೂಡ ಆಗ್ತಾ ಇರಲಿಲ್ವೋ ಏನೋ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ DCM DK ಶಿವಕುಮಾರ್ ದೆಹಲಿಯಿಂದ ವಾಪಸ್ಸಾದ ನಂತರ ಈ ಪವರ್ ಶೇರಿಂಗ್ ಸಂಬಂಧಪಟ್ಟ ಹಾಗೆ ನೆನ್ನೆ ಏನು ಮಾತನಾಡಿದ್ರು ಸಿದ್ದರಾಮಯ್ಯ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್, ಇದಕ್ಕೆ ಹೆಚ್ಚಿನ ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಕೂಡ ನೋಡಿದೆ, ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಅಲ್ಲೇ ಸಿಕ್ಕಿದೆ ಅಂತ ಹೇಳಿರೋದು. ಜೊತೆಗೆ ಸ್ಟ್ರಾಂಗ್ ಆದಂಥ ಯಾವುದೇ ಸ್ಟೇಟ್ಮೆಂಟ್ DK ಕಡೆಯಿಂದ ಬರ್ತಾ ಇಲ್ಲ. ಇನ್ನೊಂದು ಕಡೆ ಪರಮೇಶ್ವರ್ ಅವರ ಹೇಳಿಕೆ ನೋಡಿದ್ರೆ ನಮ್ಮ ಗಮನಕ್ಕೆ ಬಂದೇ ಇಲ್ಲ, ಬಂದಿದ್ರೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಹೇಳ್ತಿರೋದು ನೋಡಿದ್ರೆ ಏನೋ ಒಂದು ಆಗಿದೆ ಅಲ್ಲಿ. ಬಟ್ ಅದೇನು ಅಂತ ಇವರು ಕೂಡ ಕ್ಲಾರಿಫೈ ಮಾಡ್ತಾ ಇಲ್ಲ. ಬಟ್ ಜನರಲಿ ಕಾರ್ಯಕರ್ತರಲ್ಲಿ ಈ ಗೊಂದಲ ಹಾಗೆ ಮುಂದುವರಿತಿದೆ ಅಂತ ಸದ್ಯಕ್ಕೆ. ಹೌದು ಅವಿನಾಶ್, DK ಶಿವಕುಮಾರ್ ಅವರು ಇದೀಗ ದೆಹಲಿ ಪ್ರವಾಸವನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆದರೆ ವಾಪಸ್ಸಾದ ಬಳಿಕವೂ ಕೂಡ ಅವರಲ್ಲಿ ಅಂದುಕೊಂಡ ಮಟ್ಟಿಗೆ ಅಗ್ರೆಷನ್ ಕಾಣ್ತಾ ಇಲ್ಲ. ಅಂದ್ರೆ ಕಾದು ನೋಡುವಂತ ತಂತ್ರಕ್ಕೆ DK ಶಿವಕುಮಾರ್ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಅಂದ್ರೆ ಹೈಕಮಾಂಡ್ ಹೇಳುವ ತನಕವೂ ಕೂಡ ತಾನು ಇದೇ ರೀತಿಯ ಧಾಟಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ದೊಡ್ಡ ಮಟ್ಟಿಗಿನ ರೆಬೆಲ್ ಆಗುವಂತಹ ಯಾವುದೇ ರೀತಿಯ ಮುನ್ಸೂಚನೆಗಳನ್ನು ಕೂಡ DK ಶಿವಕುಮಾರ್ ಅವರು ತೋರಿಸ್ತಾ ಇಲ್ಲ. ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಇವತ್ತಿನ ಈ ಕ್ಷಣಕ್ಕೂ ಕೂಡ ರಾಜ್ಯ ನಾಯಕರಲ್ಲಿ ಯಾರಿಗೂ ಕೂಡ ಒಂದು ಸ್ಪಷ್ಟತೆ ಇಲ್ಲವೇ ಇಲ್ಲ. ಅವತ್ತು ಸಭೆಯಲ್ಲಿ ಭಾಗಿಯಾಗಿದ್ದಂಥದ್ದು KC ವೇಣುಗೋಪಾಲ್, ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಸುರ್ಜೇವಾಲಾ ಮತ್ತು DK ಶಿವಕುಮಾರ್ ಅವರು. ಈ 5 ಜನರನ್ನ ಹೊರತುಪಡಿಸಿ ಅಧಿಕಾರ ಹಂಚಿಕೆಯ ಸೂತ್ರ ಇರಬಹುದು ಅಥವಾ ಪವರ್ ಶೇರಿಂಗ್ ನ ವಿಚಾರ ಇರಬಹುದು, ಇಲ್ಲಿಯ ತನಕವೂ ಕೂಡ ಯಾರ ಬಳಿಯೂ ಕೂಡ ಯಾವ ನಾಯಕರು ಕೂಡ ಚರ್ಚೆಯನ್ನು ಮಾಡಿಲ್ಲ. ಹೀಗಾಗಿ ಪರಮೇಶ್ವರ್ ಅವರು ಹೇಳ್ತಾ ಇರುವಂತದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಅವರು ಹೇಳ್ತಾ ಇರುವಂತದ್ದು, ನಮಗೆ ಆ ಮಾಹಿತಿಯನ್ನ ಯಾವುದೇ ಹೈಕಮಾಂಡ್ ನಾಯಕರಾಗ್ಲಿ ಬೇರೆ ಶಾಸಕಾಂಗ ಪಕ್ಷದಲ್ಲಿ ಮತ ಹಾಕಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಾಗ್ಲಿ ಎಲ್ಲಿಯೂ ಕೂಡ ಈ ರೀತಿಯ ಚರ್ಚೆಗಳು ನಡೆದಿತ್ತು ಅಂದ್ರೆ ಗೊಂದಲಗಳು ಇಷ್ಟರ ಮಟ್ಟಿಗೆ ತಾರಕಕ್ಕೆ ಏರ್ತಾ ಇರಲಿಲ್ಲ ಅನ್ನುವಂತ ರೀತಿಯ ಸ್ಪಷ್ಟನೆಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಗೊಂದಲಗಳು ತೀವ್ರ ಮಟ್ಟಿಗೆ ಹಾಗೆ ಮುಂದುವರೆದಂತೆ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH